ಮದುವೆ ಓಕೆ, ಆದ್ರೆ ಸಂಸಾರ ಯಾಕೆ? 60 ವರ್ಷಕ್ಕೆ ಮಕ್ಕಳಂತೆ, ಗಂಡ ಮುಟ್ಟೋಕು 5,000 ಫೀಸ್ ಕಟ್ಟಬೇಕಂತೆ. ಅಬ್ಬಬ್ಬಾ, ಈ ಕತೆ ಕೇಳಿದ್ರೆ ನಿಮ್ ತಲೆ ಕೆಡುವುದಂತೂ ಪಕ್ಕ. ವೈಫ್ ಕ್ವಾಟ್ಲಿ ತಾಳೋಕಾಗದೆ ಗಂಡ ಠಾಣೆಗೆ ಬಂದು ನಿಂತಿದ್ರೆ ಅತ್ತ ಬ್ಯೂಟಿ ಕಾನ್ಶಿಯಸ್ ವೈಫ್ ಹೇಳ್ತಾ ಇರೋದು ಬೇರೆಯದ್ದೇ ಕಾದಂಬರಿ. ಏನಿದು ಕಥೆ? ರಿಪೋರ್ಟ್ ನೋಡಿ. ಬಂಡಲ್ ಬಾಡಾಯಿ ಮಾದೇವ, ಬಂಡಲ್ ಬಾಡಾಯಿ ಮಾದೇವ, ಹಿಂಗಂತ ಸಾಂಗ್ ಹಾಡ್ಕೊಂಡು ಅರರೆ ಡ್ಯಾನ್ಸ್ ಮಾಡ್ಕೊಂಡು ತಕ್ಕತ್ತೈ ತಕ್ಕತ್ತೈ ಅಂತ ತಾಳಕ್ಕೆ ಕುಣಿತಿದ್ದಾಳಲ್ಲ ಇವಳೇ ನೋಡಿ ಬಿಂದುಶ್ರೀ. ಅತ್ತ ನಗೋಕಾಗ್ದೆ, ಅಳೋಕಾಗ್ದೆ, ಹೆಂಡತಿ ಜೊತೆ ಇರೋಕಾಗ್ದೆ, ಸಂಸಾರನೂ ಮಾಡೋಕಾಗ್ದೆ, ಥೂ ನನ್ ಲೈಫ್ಗೆ ಅಂತ ಹಾರ್ಟ್ನ ಪರಪರ ಅಂತ ಕೆರ್ಕೊಂಡಿರೋ ಇವರೇ ಶ್ರೀಕಾಂತ್. ಅಷ್ಟಕ್ಕೂ ಈ ಬಿಂದು ಮತ್ತು ಶ್ರೀಕಾಂತ್ ಮದುವೆಯಾಗಿ 2 ವರ್ಷದ ಮೇಲಾಯ್ತು. ಹೀಗಿದ್ರು ಈ ಬಿಂದು ಒಂದಿನಾನು ನೆಟ್ಟಿಗೆ ಸಂಸಾರನೇ ಮಾಡಿಲ್ವಂತೆ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ತನಕ ಏನು ಬೇಡ. ಅಷ್ಟೇ, ಹಂಗೆ ಮಾಡಿ. ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ಕೆ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇ ಮಾಡ್ಕೊಂಡಂಗಿರಿ ಬದ್ನೆಕಾಯಿ. ಅಲ್ಲಿ ತನಕ ನಿಮ್ಗೆ ಬುದ್ಧಿ ಬಂದಿರಲ್ಲ, ಅವಾಗ ನೋಡೋಣ. ಬುದ್ಧಿ ಬಂದಿದ್ರೆ ಮಾಡ್ಕೊಳ್ಳೋಣ. ಅಯ್ಯೋ, ಇಷ್ಟೇ ಅಲ್ಲ ಕಣ್ರಿ, ಕಟ್ಕೊಂಡ್ ಗಂಡ ಮೈ ಮುಟ್ಟೋಕು 5,000 ಕೊಡ್ಬೇಕಂತೆ. ಯಾಕೆ ಬಾಗ್ಲಕ್ಕೆ ಮಕ್ಕಂತಿ? ಅರ್ಥ ಆಗಿಲ್ಲ ನನಗೆ. ಮದುವೆ ಗಂಡ ಆಗಲ್ಲ, ಮಣ್ಣು ತೆಗಿ 5,000 ರೂಪಾಯಿ ದುಡ್ಡು ಕೇಳ್ತೀಯ ನೀನು? ಗಂಡ 5,000 ರೂಪಾಯಿ ದುಡ್ಡು ಕೇಳ್ತಾರ? 5,000 ರೂಪಾಯಿ ದುಡ್ಡು ಕೇಳ್ತಾರ ಗಂಡನ ಮಗ? ಕಾಲ್ ಬಿಡ 5,000 ದುಡ್ಡು ಕೇಳ್ತಾರ ಗಂಡನ ಹತ್ರ? 5,000 ರೂಪಾಯಿ ಗಂಡನ ದುಡ್ಡು ಕೇಳ್ತಾರ? ಈ ಹಠಮಾರಿ ಪತ್ನಿಯ ಕಾಟಕ್ಕೆ ಯಾಕೋ ಡಲ್ ಆದ ಶ್ರೀಕಾಂತ್ ಪೊಲೀಸ್ರೇ ನ್ಯಾಯ ಕೊಡಿಸ್ರಿ ಅಂತ ವೈಯಾಲಿ ಕಾವಲ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಒಂದ್ ದಿವಸ ಸಂಸಾರ ಮಾಡಿದಾಳು, ಅವಳಿಗೆ ನಾನು 45 ಲಕ್ಷ ಕೊಡು, ಅದಕ್ಕೆ ಅಂತ ಕೇಳ್ತಾ ಇದ್ದಾಳೆ. ನಾನು ದಯವಿಟ್ಟು ಕೇಳ್ತೀನಿ, ರಿಕ್ವೆಸ್ಟ್ ಅಷ್ಟೇ. ಅವಳಿಂದ ಟಾರ್ಚರ್ ತರ್ಕೊಂಡು ಸಾಕಾಗೋಗಿದೆ ನನಗೆ. ನೀವೇ ಹೆಂಗನ ಮಾಡಿ ನ್ಯಾಯ ತರಿಸ್ಕೊಡಿ ಪ್ಲೀಸ್. ಇದು ಗಂಡ ಶ್ರೀಕಾಂತ್ ವರ್ಷನ್. ಆದ್ರೆ ಅತ್ತ ಬಿಂದುಶ್ರೀ ಬಾಯಲ್ಲಿ ಬೇರೇನೇ ಮಾತುಗಳು ಕೇಳ್ಬರ್ತಿದೆ. ಮುನ್ಸಿಲ್ ತಗೊಂತ ಬಂದಿದ್ದು ಅವ್ರು ಯಾವಾಗ ನಮ್ಮ ಮನೆ ಹತ್ರ ಹೋಗಿ ಮಾಡಿ ಬೇಕಂತಾನೆ ಗಲಾಟೆ ಮಾಡಿದ್ರು. ಅವಾಗ ನಮ್ಮ ತಂದೆನೂ ಕಷ್ಟಪಟ್ಟು ಮದುವೆ ಮಾಡಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇವಾಗ ಅದಕ್ಕೆ ಬೆಲೆ ಬೇಡವಂಗಿದ್ರೆ ಏನೇ ಹೇಳಿ, ಗಂಡ ಹೆಂಡತಿ ಮಧ್ಯೆ ಗುಟ್ಟಾಗಿರ್ಬೇಕಾದ ಸಂಸಾರ ವಿಷಯ ಈಗ ಬೀದಿಗೆ ಬಂದು ನಿಂತಿದೆ. ಐಟಿ ವೈಫ್ ಬಗ್ಗೆ ಗಂಡನ ಆರೋಪ ಒಂದ್ ಕಡೆಯಾದ್ರೆ ಅತ್ತ ಗಂಡ ಹೇಳೋದಲ್ಲ ಸುಳ್ಳು ಅನ್ನೋದು ಹೆಂಡತಿ ಮಾತು. ಯಾರ ಮಾತು ಸತ್ಯ ಅನ್ನೋದನ್ನ ಪೊಲೀಸರೇ ಹೇಳ್ಬೇಕು. ಏನಂತೀರಾ? ಪ್ರಜ್ವಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.